ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೃಷ್ಣ ಹೇಗಿದ್ದ, ಕೃಷ್ಣನ ಸೌಂದರ್ಯ ಹೇಗಿತ್ತು, ಕೃಷ್ಣನ ಆಳುತನ ಹೇಗಿತ್ತು, ಕೃಷ್ಣನ ಧ್ವನಿ ಎಂಥದ್ದು, ಹೀಗೆ ಕೃಷ್ಣನ ಕುರಿತಾದ ನಾನಾ ಪ್ರಶ್ನೆಗಳು ಕಲ್ಪನೆಗಳು ಮೂಡುತ್ತವೆ. ಯಾಕಂದ್ರೆ ಜನರು ಈ ಲೋಕದ ಸೌಂದರ್ಯದಿಂದ ಸೆಳೆಯಲ್ಪಟ್ಟಿದ್ದಾರೆ. ಆದರೆ ವೈದಿಕ ಸಾಹಿತ್ಯವು ಲೌಕಿಕ ಸೌಂದರ್ಯದ ವಾಸ್ತವ ಗುಣದ ಸ್ವಭಾವದ ಬಗೆಗೆ ನಮಗೆ ವ್ಯಾಪಕವಾದ ಒಳದೃಷ್ಟಿಯನ್ನ ನೀಡಿದೆ. ಈ ಪವಿತ್ರ ಮೂಲಗಳಿಂದ ಕೇಳಲು ಜನರು ಸ್ವಲ್ಪ ಸಮಯವನ್ನ ವಿನಿಯೋಗಿಸಿದ್ರೆ ಈ ಲೋಕದಲ್ಲಿ ಕಾಣುವ ಸೌಂದರ್ಯ ಎಂಬುದು ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನ ಅಸೀಮಿತ ಆಧ್ಯಾತ್ಮಿಕ ಸೌಂದರ್ಯದ ಅತ್ಯಂತ ಮಂಕಾದ ಭ್ರಾಮಕ ಪ್ರತಿಬಿಂಬ ಎಂದು ಸ್ಪಷ್ಟವಾಗಿ ಅರಿವಿಗೆ ಬರುತ್ತೆ. ಬನ್ನಿ ಹಾಗಿದ್ರೆ ಶ್ರೀಕೃಷ್ಣನ ಅಭಿವ್ಯಕ್ತಿಯ ಕುರಿತು, ಕೃಷ್ಣನ ಸೌಂದರ್ಯ ರಾಗಗಳ ಕುರಿತು ಇವತ್ತಿನ ಎಪಿಸೋಡ್ನಲ್ಲಿ ಚರ್ಚಿಸುತ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಐಹಿಕ ಸೌಂದರ್ಯವು ಹುಸಿ ಎಂಬುದನ್ನ ಕೆಲವರು ಒಪ್ಪಿಕೊಳ್ಳೋದಿಲ್ಲ. ಮೋಹ ಪರವಶನಾದ ಯುವಕನು ತನ್ನ ಪ್ರಿಯತಮೆಯನ್ನ ಚೆಲುವಿನ ಸಾಕಾರ ರೂಪವಾಗಿ ನೋಡ್ತಾನೆ. ವಿದ್ವಾಂಸನು ಕಾವ್ಯದ ಮೇರು ಕೃತಿಯಲ್ಲಿನ ಅಪಾರ ಕಲ್ಪನೆಗೆ ಮಾರು ಹೋಗ್ತಾನೆ ಮತ್ತು ಕಲಾವಿದನು ನಿಸರ್ಗದ ದೃಶ್ಯಾವಳಿಗಳು ದೇವತೆಯ ಕರಕೌಶಲ ಎಂದು ಭಾವಿಸ್ತಾನೆ. ಇಲ್ಲಿನ ಪ್ರತಿಯೊಂದು ಸಂದರ್ಭದಲ್ಲಿಯೂ ವೀಕ್ಷಕನು ತಾನು ಗ್ರಹಿಸಿದ್ದು ನಿಜವಾದ ಸೌಂದರ್ಯ ಎಂದೇ ಮೆಚ್ಚುತ್ತಾನೆ. ಹಾಗಾದ್ರೆ ಅದು ಹುಸಿ ಎಂದು ಏಕೆ ಹೇಳ್ತಾರೆ? ಈ ಪ್ರಶ್ನೆಗೆ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಉತ್ತರವನ್ನು ನೀಡಲಾಗಿದೆ. ಕೃಷ್ಣನು ಅರ್ಜುನನಿಗೆ ಹೇಳ್ತಾನೆ, ಸತ್ಯವನ್ನ ಕಾಣುವ ಎಲ್ಲರೂ ಅಸ್ತಿತ್ವದಲ್ಲಿ ಇಲ್ಲದಿರುವುದು ಅಂದ್ರೆ ಐಹಿಕ ದೇಹ ಉಳಿಯುವುದಿಲ್ಲ ಮತ್ತು ನಿರಂತರವಾದದ್ದು ಅಂದ್ರೆ ಆತ್ಮ ಬದಲಾವಣೆ ಹೊಂದುವುದಿಲ್ಲ ಎಂಬ ನಿರ್ಣಯಕ್ಕೆ ಬಂದಿದ್ದಾರೆ. 2ರ ಲಕ್ಷಣವನ್ನ ಅಧ್ಯಯನ ಮಾಡಿ ಅವರು ಈ ನಿರ್ಣಯಕ್ಕೆ ಬಂದಿದ್ರು. ಇಲ್ಲಿ ಲೌಕಿಕ ಸೌಂದರ್ಯವನ್ನ ಹುಸಿ ಎಂದು ಭಾವಿಸಲಾಗಿದೆ. ಏಕೆಂದ್ರೆ ಅದರ ಸ್ವರೂಪವು ಅಲ್ಪಕಾಲದ್ದು. ಅದು ಕ್ಷಣಿಕವಾಗಿ ಕಾಣಿಸಿಕೊಳ್ಳುತ್ತೆ ಮತ್ತು ಮರೀಚಿಕೆಯಂತೆ ಮಾಯವಾಗುತ್ತೆ. ಆಕರ್ಷಕ ಯುವ ದೇಹವು ಮುದಿಯಾಗುತ್ತೆ ಮತ್ತು ಸುಕ್ಕುಗಟ್ಟುತ್ತೆ. ಅದು ಸಾಯುತ್ತೆ, ಕೊಳೆಯುತ್ತೆ ಮತ್ತು ಹುಳುಗೊಳ್ಳುತ್ತಿದ್ದಾವೆ. ಕಾವ್ಯವನ್ನ ಪುಸ್ತಕ ರೂಪದಲ್ಲಿ ಸಂರಕ್ಷಿಸಿ ಇಟ್ಟಿದ್ದರೂ ಅದರ ಸೌಂದರ್ಯವು ಅಳಿದು ಹೋಗುತ್ತೆ. ಅದೇ ರೀತಿ ಗ್ರಾಮದ ಸುಂದರ ಪ್ರಕೃತಿಯು ಕಾಲಕ್ರಮೇಣ ಶಾಶ್ವತವಾಗಿ ಹಾಳಾಗುತ್ತೆ. ನಾವು ನಿಕಟವಾಗಿ ಗಮನಿಸಿದ್ರೆ ಅಥವಾ ನಮ್ಮ ದೃಷ್ಟಿಕೋನವನ್ನು ಬದಲಿಸಿದಾಗ ಲೌಕಿಕ ಸೌಂದರ್ಯವು ಹುಸಿ ಎಂಬುದು ಸಾಬೀತಾಗುತ್ತೆ. ಉದಾಹರಣೆಗೆ, ಯುವಕನು ತನ್ನ ಆಕರ್ಷಣೆಯ ಕೇಂದ್ರವಾದ ಮನಸೆಳೆವ ಯುವ ದೇಹದ ಮೇಲೂ ಪದರವನ್ನ ತೆಗೆಯಲು ಮುಂದಾದ್ರೆ ಅವನು ತತ್ಕ್ಷಣ ಹೆಮ್ಮೆಟ್ಟುತ್ತಾನೆ. ಲೌಕಿಕ ಸೌಂದರ್ಯವು ಕೇವಲ ಬಾಹ್ಯವಾದದ್ದು ಎಂಬ ನಿರ್ಣಯಕ್ಕೆ ಬರ್ತಾನೆ. ಒಮ್ಮೆ ಸುಂದರವೆಂದು ಮೆಚ್ಚಿಕೊಂಡಿದ್ದ ಕಾವ್ಯ ಅಥವಾ ನಿಸರ್ಗದ ದೃಶ್ಯವು ಮರುಕ್ಷಣ ಅದೇ ವ್ಯಕ್ತಿಗೆ ಸ್ವಾರಸ್ಯವಿಲ್ಲದಂತೆ ಕಾಣಬಹುದು. ಅವನು ಒಂದಷ್ಟು ಭಾವನಾತ್ಮಕ ಆಘಾತವನ್ನ ಸಹಿಸಿಕೊಂಡ ಮೇಲೆ ಈಗ ಎಲ್ಲವನ್ನೂ ಭಿನ್ನವಾಗಿ ನೋಡ್ತಾನೆ. ಅಂತಿಮವಾಗಿ ಲೌಕಿಕವಾದದ್ದು ಆತ್ಮವನ್ನ ಎಂದಿಗೂ ಪೂರ್ಣವಾಗಿ ತೃಪ್ತಿಪಡಿಸುವುದು ಸಾಧ್ಯವಾಗದ ಕಾರಣ ಲೌಕಿಕ ಸೌಂದರ್ಯವು ಹುಸಿ. ಯುವಕನು ಮತ್ತೊಬ್ಬ ಪ್ರಿಯತಮೆಯನ್ನ ಕಾಲಕ್ರಮೇಣ ಅಪೇಕ್ಷಿಸ್ತಾನೆ. ವಿದ್ವಾಂಸನು ಕವನಗಳ ಹೊಸ ಪುಸ್ತಕವನ್ನ ಮತ್ತು ಕಲಾವಿದನು ಮತ್ತೊಂದು ದೃಶ್ಯವನ್ನ ಕಂಡುಕೊಳ್ತಾನೆ. ಪ್ರತಿಯೊಬ್ಬರು ಸಂಪೂರ್ಣ ಈಡೇರಿಕೆಗಾಗಿ ಶೋಧಿಸ್ತಾರೆ ಮತ್ತು ನಿರಂತರವಾಗಿ ಸಾವಿನವರೆಗೂ ಅದು ಅವರಿಂದ ತಪ್ಪಿಸಿಕೊಳ್ಳುತ್ತಲೇ ಇರುತ್ತೆ. ಈ ಅಂಶಗಳನ್ನು ಹೇಳಿರುವುದು ನಿರಾಶೆ ಮತ್ತು ಹತಾಶೆಯ ಮನಸ್ಥಿತಿಯನ್ನು ಉಂಟು ಮಾಡಲೆಂದಲ್ಲ, ಆದರೆ ನಮ್ಮ ಸೌಂದರ್ಯ ಪ್ರಜ್ಞೆಯು ಸ್ವಾಭಾವಿಕ ಭಾವನೆಯಾಗಿದ್ರೂ ಕೂಡ ನಾವು ಅದನ್ನ ತಪ್ಪು ಸ್ಥಳಗಳಲ್ಲಿ ಹುಡುಕುತ್ತಿದ್ದೇವೆ ಎಂಬುದನ್ನು ತೋರಿಸಲೆಂದು. ಗಣಿಗಾರನು ಗಣಿಗಾರಿಕೆಗೆ ಮುನ್ನ ನಕ್ಷೆಯನ್ನ ಬಹಳ ಎಚ್ಚರದಿಂದ ಅಧ್ಯಯನ ಮಾಡುವ ರೀತಿಯಲ್ಲಿ ನಾವು ಕೂಡ ಈ ಅಮೂಲ್ಯ ಸಂಪತ್ತನ್ನ ಹೊರತೆಗೆಯ ಬಯಸಿದ್ರೆ ನಿಜವಾದ ಸೌಂದರ್ಯ ಎಲ್ಲಿದೆ ಎಂಬುದನ್ನು ನಿರ್ಧರಿಸಬೇಕು. ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನು ಸೌಂದರ್ಯದ ಭಂಡಾರ. ಅವನು ಪರಾತ್ಪರ ಅಥವಾ ಎಲ್ಲದರ ಮೂಲ. ಈ ಲೋಕದಲ್ಲಿ ಕಾಣುವ ಸೌಂದರ್ಯದ ಮೂಲವು ಅವನಲ್ಲೇ ಇದೆ ಮತ್ತು ಪರಿಪೂರ್ಣ ಸೌಂದರ್ಯದ ಬಗೆಗೆ ಅರಿಯುವ ಇಚ್ಛೆಯನ್ನ ಈಡೇರಿಸಿಕೊಳ್ಳಲು ನಾವು ಅಂತಿಮವಾಗಿ ಕೃಷ್ಣನತ್ತಲೇ ಮುಖ ಮಾಡಬೇಕು. ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮನು ಶ್ರೀಕೃಷ್ಣನ ಚೆಲುವನ್ನ ಸ್ಪಷ್ಟವಾಗಿ ವಿವರಿಸಿದ್ದಾನೆ. ಯಾರು ಕೊಳಲು ನುಡಿಸುವುದರಲ್ಲಿ ನಿಪುಣನೋ, ಯಾರ ಅರಳುತ್ತಿರುವ ನೇತ್ರಗಳು ಕಮಲದಳದಂತೆ ಇದೆಯೋ, ಯಾರ ಶಿರಕ್ಕೆ ನವಿಲು ಗರಿಯ ಅಲಂಕಾರವಿದೆಯೋ, ಯಾರ ಸುಂದರ ದೇಹವು ನೀಲಿ ಮೋಡಗಳ ಬಣ್ಣ ಲೇಪಿತವೋ ಮತ್ತು ಯಾರ ಅನನ್ಯ ಚೆಲುವು ಲಕ್ಷಾಂತರ ಮನ್ಮಥರನ್ನು ಮೋಹ ಪರವಶನನ್ನಾಗಿ ಮಾಡುತ್ತಿದೆಯೋ, ಆ ಆದಿದೇವ ಗೋವಿಂದನನ್ನ ಅಂದ್ರೆ ಶ್ರೀಕೃಷ್ಣನನ್ನ ನಾನು ಪೂಜಿಸುವೆನು ಎಂದು. ಶ್ರೀಕೃಷ್ಣನ ಆಧ್ಯಾತ್ಮಿಕ ಚೆಲುವಿನ ಈ ವಾಸ್ತವವಾದ ವರ್ಣನೆಯು ಬ್ರಹ್ಮನ ಊಹೆಯ ಸೃಷ್ಟಿಯಲ್ಲ. ಬದಲಿಗೆ ಬ್ರಹ್ಮನು ಆತ್ಮ ಸಾಕ್ಷಾತ್ಕಾರದ ಆನಂದ ಪರವಶತೆಯಲ್ಲಿ ತನ್ನ ಮುಂದೆ ಮುಖಾಮುಖಿಯಾಗಿ ನಿಂತ ಭಗವಂತನನ್ನ ಕಂಡಾಗ ಹೇಳಿದ್ದು. ಮುಂದಿನ ಶ್ಲೋಕದಲ್ಲಿ ಬ್ರಹ್ಮನು ಕೃಷ್ಣನ ರೂಪದ ಅನಂತತೆಗೆ ಸಂಬಂಧಿಸಿದಂತೆ ತನ್ನ ದೃಷ್ಟಿಯ ವಿವರಣೆಯನ್ನು ಮುಂದುವರಿಸ್ತಾನೆ. ಯಾರ ಕೊರಳಿನಲ್ಲಿ ಆಭರಣಗಳ ಹಾರ ತೂಗಾಡುತ್ತಿದೆಯೋ,
ಯಾರು ಯಾವಾಗಲೂ ಪ್ರೇಮದ ಲೀಲೆಯಲ್ಲಿ ಸಂಭ್ರಮಿಸುತ್ತಿರುವರೋ, ಯಾವ ಶ್ಯಾಮ ಸುಂದರನ ತ್ರಿಭಂಗ ರೂಪವು ಶಾಶ್ವತವಾಗಿ ವ್ಯಕ್ತವಾಗುತ್ತಿದೆಯೋ ಆ ಆದಿದೇವ ಗೋವಿಂದನನ್ನ ನಾನು ಪೂಜಿಸುವೆನು ಎಂದು. ಕೃಷ್ಣನ ರೂಪವು ಶಾಶ್ವತವಾಗಿ ಪ್ರಕಟವಾದ ಹಾಗೆ ಆ ರೂಪದ ಸೌಂದರ್ಯ ಕೂಡ ಶಾಶ್ವತ. ಈ ರೀತಿ ಯಾವುದಕ್ಕೆ ಬದಲಾವಣೆ ಇಲ್ಲವೋ ಎಂಬ ಭಗವದ್ಗೀತೆಯ ಸತ್ಯ ಅಥವಾ ನಿಜವಾದ ನಿರೂಪಣೆಯನ್ನ ಅದು ಫಲಪ್ರದಗೊಳಿಸುತ್ತದೆ. ಕೃಷ್ಣನ ಸೌಂದರ್ಯ ಶಾಶ್ವತ ಮಾತ್ರವಲ್ಲ, ವಸಂತ ಕಾಲದಲ್ಲಿ ಸದಾ ಅರಳುವಂತೆ ಅದು ಸದಾ ಹೊಸತನದ್ದು, ನವನವೀನವಾದದ್ದು. ಭಕ್ತನಿಗೆ ಆ ದೈವಿ ರೂಪವನ್ನ ಎಷ್ಟು ನೋಡಿದರೂ ಸಾಲದು. ಆ ರೂಪವು ಎಷ್ಟು ಭವ್ಯವೆಂದರೆ ಕೃಷ್ಣನಿಗೆ ಅದನ್ನ ಅಂದಾಜು ಮಾಡಲಾಗುವುದಿಲ್ಲ. ಕೃಷ್ಣನೇ ಪರಮ ಸತ್ಯನಾಗಿರುವುದರಿಂದ ಅವನ ಸೌಂದರ್ಯವು ಪರಾತ್ಪರ. ಅದು ನಿಕಟ ಪರೀಕ್ಷೆ ಅಥವಾ ದೃಷ್ಟಿಕೋನ ಬದಲಾವಣೆಯಿಂದ ಎಂದಿಗೂ ಹೊಂದುವುದಿಲ್ಲ ಅಥವಾ ಕ್ಷೀಣಿಸುವುದೂ ಇಲ್ಲ. ಅವನ ರೂಪವು ಶಾಶ್ವತ, ಜ್ಞಾನ ಮತ್ತು ಆನಂದದ ಪರಿಶುದ್ಧ ಶಕ್ತಿಯ ಆಗರ. ಆದುದರಿಂದ ಅದು ಅಮೂಲಾಗ್ರವಾಗಿ ಸುಂದರ. ದಿಟವಾಗಿ ಅದನ್ನ ಪ್ರಜ್ವಲಿಸುವ ವೈಡೂರ್ಯ ರತ್ನಕ್ಕೆ ಹೋಲಿಸಲಾಗಿದೆ. ಹೀಗೆ ಕೃಷ್ಣನ ಸೌಂದರ್ಯವನ್ನ ಆಧ್ಯಾತ್ಮಿಕ ಆಕಾಶದಲ್ಲಿ ವಾಸಿಸುವ ಅಸಂಖ್ಯ ಭಕ್ತರು ಕೊಂಡಾಡ್ತಾರೆ ಮತ್ತು ಅವರಲ್ಲಿ ಕೆಲವರು ನಮ್ಮ ಗಮನವನ್ನ ಪುನಃ ಕೃಷ್ಣನತ್ತ ತಿರುಗಿಸಲು ಆಗಾಗ್ಗೆ ಇಲ್ಲಿಗೆ ಬರ್ತಾರೆ. ಕೃಷ್ಣನ ಪರಮ ಸ್ವಭಾವವು ಹೇಗೆಂದರೆ ಅವನ ಹೆಸರು, ರೂಪ, ಮಾತು, ಲೀಲೆ ಅಥವಾ ಪರಿಕರ ಯಾವುದೇ ಆಗಿರಲಿ, ಪ್ರತಿಯೊಂದು ಕೂಡ ಅವನ ಪರಮಶ್ರೇಷ್ಠ ಸೌಂದರ್ಯವನ್ನ ಪ್ರದರ್ಶಿಸುತ್ತದೆ. ಶ್ರೀಲ ಪ್ರಭುಪಾದರ ಪುಸ್ತಕ ಕೃಷ್ಣದಲ್ಲಿ ಭಕ್ತರೊಬ್ಬರು ನೀಡಿರುವ ಈ ಕೆಳಕಂಡ ಹೇಳಿಕೆಯು ಕೃಷ್ಣನ ಸ್ವರೂಪದ ವಿಶಿಷ್ಟ ಗುಣವನ್ನ ಸ್ಪಷ್ಟಪಡಿಸುತ್ತೆ. ಇಲ್ಲಿ ಭಗವಂತನ ಕೊಳಲು ನುಡಿಸುವಿಕೆಯ ಚೆಲುವನ್ನ ಭಾವನಾತ್ಮಕವಾಗಿ ವರ್ಣಿಸಲಾಗಿದೆ. ನನ್ನ ಪ್ರೀತಿಯ ಮಿತ್ರರೇ, ಕೃಷ್ಣನು ಎಷ್ಟು ಸುಂದರನೆಂದರೆ ಅದೃಷ್ಟ ಲಕ್ಷ್ಮಿಯು ಸದಾ ಅವನ ವಕ್ಷಸ್ಥಳದಲ್ಲಿ ಇರ್ತಾಳೆ ಮತ್ತು ಅವನು ಸದಾ ಚಿನ್ನ ಕಂಠಹಾರದಿಂದ ಅಲಂಕೃತನಾಗಿದ್ದಾನೆ. ಚಲುವ ಕೃಷ್ಣನು ತನ್ನ ಭಕ್ತರ ಹೃದಯ ತಣಿಸಲು ತನ್ನ ಕೊಳಲನ್ನು ನುಡಿಸ್ತಾನೆ. ಸಂಕಷ್ಟದಲ್ಲಿರುವ ಜೀವಿಗಳಿಗೆ ಅವನೊಬ್ಬನೇ ಸ್ನೇಹಿತ. ಅವನು ಕೊಳಲು ನುಡಿಸಿದಾಗ ವೃಂದಾವನದ ಗೋವುಗಳು ಮತ್ತು ಇತರ ಪ್ರಾಣಿಗಳು ಆಹಾರ ಸೇವನೆಯಲ್ಲಿ ನಿರತವಾಗಿದ್ದರೂ ಅಗಿಯುವುದನ್ನೇ ನಿಲ್ಲಿಸುತ್ತವೆ. ಅವುಗಳ ಕಿವಿಗಳು ನಿಮಿರುತ್ತವೆ ಮತ್ತು ಅವು ಬೆರಗಾಗಿ ನಿಂತು ಬಿಡ್ತವೆ. ಅವು ಜೀವಂತವಾಗಿ ಕಾಣೋದಿಲ್ಲ, ಬಣ್ಣದ ಪಶುಗಳಾಗಿ ಕಾಣ್ತವೆ. ಕೃಷ್ಣನ ಕೊಳಲು ನುಡಿಸುವಿಕೆ ಎಷ್ಟು ಆಕರ್ಷಕವೆಂದರೆ ಪ್ರಾಣಿಗಳು ಮಂತ್ರಮುಗ್ಧವಾಗುತ್ತವೆ. ಇನ್ನು ನಮ್ಮ ಪಾಡೇನು? ಕೃಷ್ಣನ ಸೌಂದರ್ಯವು ಪೂರ್ಣ ಸಂತೃಪ್ತಿ ನೀಡುವಂತೆ ಈ ಎಲ್ಲ ಲಕ್ಷಣಗಳು ಒಟ್ಟುಗೂಡ್ತವೆ. ಲೌಕಿಕ ಸೌಂದರ್ಯವು ಕ್ಷಣಿಕ ಆನಂದವನ್ನು ನೀಡಿದರೆ, ಕೃಷ್ಣನ ಆಧ್ಯಾತ್ಮಿಕ ಸೌಂದರ್ಯವು ಜೀವಿಯ ಆತ್ಮವನ್ನೇ ಸ್ಪರ್ಶಿಸುತ್ತವೆ. ಅದು ಅವನನ್ನ ರೋಮಾಂಚನಗೊಳಿಸುತ್ತೆ. ಅದೆಷ್ಟು ಅದ್ಭುತವೆಂದರೆ ಒಮ್ಮೆ ಅದರ ಅನುಭವದ ಸವಿಯನ್ನ ಕಂಡ ಮೇಲೆ ಅದನ್ನ ಎಂದಿಗೂ ಬಿಡಲಾಗದು. ಆದುದರಿಂದ ಶ್ರೀಲ ರೂಪ ಗೋಸ್ವಾಮಿ ಅವರು ಕಿವಿಮಾತು ಹೇಳ್ತಾರೆ, ನನ್ನ ಪ್ರೀತಿಯ ಸಖ, ಈ ಲೌಕಿಕ ಲೋಕದಲ್ಲಿ ನಿನ್ನ ಸ್ನೇಹಿತರೊಂದಿಗೆ ಆನಂದಿಸಬೇಕೆಂಬ ಇಚ್ಛೆ ನಿನಗೆ ಈಗಲೂ ಇದ್ದರೆ ಕೇಶಿ ಘಟ್ಟದ ದಡದಲ್ಲಿ ನಿಂತಿರುವ ಹುಡುಗನ ರೂಪದತ್ತ ತಿರುಗಿಯೂ ನೋಡಬೇಡ. ಅವನು ಗೋವಿಂದನೆಂದು ಪ್ರಸಿದ್ಧನಾಗಿದ್ದಾನೆ. ಅವನ ಕಣ್ಣುಗಳು ಅತ್ಯಂತ ಆಕರ್ಷಕ. ಅವನು ಕೊಳಲು ನುಡಿಸುತ್ತಿದ್ದಾನೆ ಮತ್ತು ಅವನ ಶಿರದ ಮೇಲೆ ನವಿಲು ಗರಿ ಇದೆ. ಅವನ ಇಡೀ ದೇಹವು ಆಕಾಶದಲ್ಲಿನ ಚಂದ್ರನ ಬೆಳಕಿನಿಂದ ಪ್ರಕಾಶಮಾನವಾಗಿದೆ. ಭಕ್ತನು ಕೃಷ್ಣನ ಸೌಂದರ್ಯವನ್ನ ಹೆಚ್ಚು ಹೆಚ್ಚು ಮೆಚ್ಚಿದಷ್ಟು ಈ ಲೌಕಿಕ ಲೋಕದ ಮಿಣುಕುವ ಆಕರ್ಷಣೆಗಳಿಗೆ ಕಡಿಮೆ ಮಾರು ಹೋಗ್ತಾನೆ. ಒಮ್ಮೆ ಶ್ರೇಷ್ಠ ಭಕ್ತ ಹರಿದಾಸ ಠಾಕೂರರು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುತ್ತಾ ಭಗವಂತನ ನಾಮದ ಸೌಂದರ್ಯದಲ್ಲಿ ತಲ್ಲೀನರಾಗಿದ್ರು. ಆಗ ಮೋಹಕ ರೂಪದ ವೇಶ್ಯೆಯೊಬ್ಬಳು ಪ್ರತ್ಯಕ್ಷಳಾಗಿ ಅವರು ದಿನಕ್ಕೆ 3 ಲಕ್ಷ ಬಾರಿ ಕೃಷ್ಣ ನಾಮವನ್ನು ಜಪಿಸುವುದನ್ನು ತಡೆಯಲು ಪ್ರಯತ್ನಿಸುತ್ತಾಳೆ. ಕೃಷ್ಣನ ಚಲುವಿಗೆ ಹರಿದಾಸರ ಆಕರ್ಷಣೆ ಎಷ್ಟು ಗಾಢವಾಗಿತ್ತೆಂದರೆ ಅವರು ವೇಶ್ಯೆಯಿಂದ ಕಿಂಚಿತ್ತು ಆಕರ್ಷಿತರಾಗಲಿಲ್ಲ. ಬದಲಿಗೆ ಅವಳನ್ನು ಭಕ್ತಳನ್ನಾಗಿ ಪರಿವರ್ತಿಸಿಬಿಟ್ಟರು. ಕೃಷ್ಣನ ಚಲುವಿನ ವರ್ಣನೆಯು ಅತ್ಯಾಕರ್ಷಕವಾಗಿದ್ದರೂ ಕೂಡ ನಾವು ಈ ಲೋಕದ ಸೆಳೆತನವನ್ನು ಎದುರಿಸಿ ಗೆಲ್ಲುವುದು ಮತ್ತು ಕೃಷ್ಣನ ಆಧ್ಯಾತ್ಮಿಕ ನೋಟವನ್ನು ಪಡೆಯುವುದು ಹೇಗೆ ಎಂಬ ಯೋಚನೆ ಸರಿಯಾಗಿಯೇ ಇದೆ. ಈ ಲೋಕದ ಮಿಣುಕುವ ಸೌಂದರ್ಯದ ಮೂಲ ಕೂಡ ಕೃಷ್ಣ ಎಂಬುದನ್ನು ನೆನಪಿಸಿಕೊಳ್ಳುತ್ತಾ ನಾವು ಮೊದಲಿಗೆ ಆರಂಭಿಸಬಹುದು. ಸೂರ್ಯ ಪ್ರಭೆ, ಹೂವಿನ ಪರಿಮಳ, ನೀರಿನ ರುಚಿ ಅಥವಾ ಯಾವುದೇ ಮೌಲ್ಯವುಳ್ಳದ್ದು ನಮಗೆ ಕೃಷ್ಣನನ್ನ ನೆನಪಿಸಬಹುದು ಮತ್ತು ಈ ರೀತಿ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಕರ್ತೃವಾಗಬಹುದು. ಇದರೊಂದಿಗೆ ಭಕ್ತರ ಜೊತೆಯಲ್ಲಿ ಕೃಷ್ಣ ನಾಮವನ್ನು ಜಪಿಸುತ್ತಾ, ಕೇಳುತ್ತಾ ಮತ್ತು ದೇವಸ್ಥಾನದಲ್ಲಿ ಅವನ ವಿಗ್ರಹ ರೂಪವನ್ನು ಆರಾಧಿಸುತ್ತಾ ನಾವು ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನ ಕ್ಷಿಪ್ರಗೊಳಿಸಬಹುದು. ಆನಂದಮಯ ಭಕ್ತಿ ಪ್ರಧಾನ ಚಟುವಟಿಕೆಗಳ ಸಂಯೋಜನೆಯು ಕೃಷ್ಣನನ್ನ ಕುರಿತ ಶುದ್ಧ ಪ್ರೇಮದ ವೇದಿಕೆಗೆ ಖಚಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ನಮ್ಮನ್ನ ಕೊಂಡೊಯ್ಯುತ್ತದೆ. ಈ ಮೂಲಕ ನಾವು ಅವನನ್ನ ಮುಖಾಮುಖಿಯಾಗಿ ನೋಡಬಹುದು ಮತ್ತು ಅವನ ಚಂದ್ರನಂತಹ ಚೆಲುವನ್ನು ಆನಂದಿಸುವುದು ಸಾಧ್ಯವಾಗುತ್ತದೆ.
ಹೀಗೆ ನಮ್ಮ ಆಂತರಿಕ ನೋಟ ಪರಿಶುದ್ಧವಾಗುತ್ತಿದ್ದಂತೆ ಪರಮಾತ್ಮನ ದಿವ್ಯ ಚೈತನ್ಯ ನಮ್ಮೆದುರು ತೆರೆದುಕೊಳ್ಳುತ್ತಾ ಹೋಗುತ್ತೆ. ಒಬ್ಬೊಬ್ಬ ಭಕ್ತನ ಕಣ್ಣಾಲಿಯಲ್ಲೂ ವಿಧ ವಿಧವಾಗಿ ನಲಿಯುವವನು ಶ್ರೀಕೃಷ್ಣನೇ. ಆ ಪರಮಾತ್ಮನ ಆಶೀರ್ವಾದ, ಕೃಪೆ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.